ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು, ನಿನ್ನೆ ಆಫ್ಘಾನಿಸ್ತಾನ ಮತ್ತು ಆಸ್ಟ್ರೇಲಿಯಾ ಪಂದ್ಯ ಮಳೆ ಬಂದು ನಿಂತೋಯ್ತು. ಗೊತ್ತಿರ್ಬೋದು, ಮ್ಯಾಚು ಟೈ ಆಯಿತು ಅಂತ ಹೇಳಬೇಕು. ಇದರ ಬಗ್ಗೆ ಟೀಮ್ ಸ್ಮಿತ್ ಅವರು ಒಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಮ್ಯಾಚು ನಡೆದಿತ್ತು ಅಂದರೆ ಮುಂದೆ ಏನಾಗೋದು ಅನ್ನೋದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ನಿಮ್ಮ ಪ್ರಕಾರ ಆಸ್ಟ್ರೇಲಿಯಾ ಮತ್ತು ಆಫ್ಘಾನಿಸ್ತಾನ ಮ್ಯಾಚು ಪೂರ್ಣಗೊಂಡಿತ್ತು ಅಂದರೆ 50 ಓವರ್ ಕಂಪ್ಲೀಟ್ ಆಗಿತ್ತು ಅಂದರೆ ಯಾವ ತಂಡ ಗೆಲ್ತಿತ್ತು ಅಂತ ಕಳಿಸಲಿ ಕಮೆಂಟ್ ಮಾಡಿ ಗುರು. ನೋಡೋಣ ಎಷ್ಟು ದೂರ ಕಮೆಂಟ್ ಮಾಡ್ತೀರಾ ಅಂತ. ಮತ್ತು ಸ್ಮಿತ್ ಅವರು ಏನು ತಿಳಿಸೋದು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆ ನಮ್ಮ ಭಾರತದ ಅಭಿಮಾನಿಗಳು ಯಾವ ತಂಡಕ್ಕೆ ಸಪೋರ್ಟ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ, ಆದರೆ ಆಫ್ಘಾನಿಸ್ತಾನ, ಸೌತ್ ಆಫ್ರಿಕಾ ಎರಡು ತಂಡಕ್ಕೆ ಮಾತ್ರ ಇಂಟ್ರೆಸ್ಟಲ್ಲಿ ತುಂಬಾ ಸಪೋರ್ಟ್ ಕೊಡ್ತಾರೆ ಅಂತ ಹೇಳ್ಬೇಕು. ಯಾಕಂತಂದರೆ ಅವ್ರನ್ನೂ ಒಂಥರ ಇನೋಸೆಂಟ್ ಅಂತ ಹೇಳ್ಬೇಕು. ಯಾವ ಪ್ಲೇಯರ್ಸ್ಗಳು ಕೂಡ ಈಗ ಇಲ್ಲ ಅಂತ ಹೇಳ್ಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಳ್ಸಲೇ ಕಮೆಂಟ್ ಮಾಡಿ ಗುರು. ಸ್ಮಿತ್ ಅವರು ಏನಂತ ಹೇಳಿದ್ರು ಅನ್ನೋದಾಯಿತು ಅಂತಂದರೆ, ಪೂರ್ಣ ಮ್ಯಾಚ್ ಗೊಂಡಿತ್ತು ಅಂತ ಅಂದಿದ್ರೆ ನಮಗೆ ಸ್ವಲ್ಪ ಕಷ್ಟ ಆಗೋದು ಅಂತ ಹೇಳ್ಬೇಕು. ಯಾಕಂತಂದರೆ ಮ್ಯಾಚು ಬಾಲ್ ಆಲ್ರೆಡಿ ಪಿಚ್ಚು ಟರ್ನ್ ಆಯ್ತಿತ್ತು ಅಂತ ಹೇಳಬೇಕು. ಏನಾರ ಮಳೆ ಬರೋದಿಲ್ಲ, ಪಿಚ್ಚಿನ್ನು ಅದೇ ರೀತಿ ಇತ್ತು ಅಂದರೆ ಬಾಲ್ ಫುಲ್ಲು ಟರ್ನ್ ಆಗೋದು. ಮತ್ತು ಆಫ್ಘಾನಿಸ್ತಾನದ ಅವರ ಬೌಲಿಂಗು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು ಅಂತ ಹೇಳಬೇಕು. ಅವರ ಫಿನ್ನಿಂಗ್ ಅಟ್ಯಾಕು ಸ್ವಲ್ಪ ಸ್ಟ್ರಾಂಗ್ ಇದೆ. ಮತ್ತು ನಮ್ಮ ಬ್ಯಾಟಿಂಗಲ್ಲಿ ಅಷ್ಟೊಂದು ಬಲ ಇರಲಿಲ್ಲ. ಯಾಕಂತಾರೆ ನಾವು 2 ಪಂದ್ಯ ಆಲ್ರೆಡಿ ಮಳೆ ಬಂದು ನಿಂತು ಕಾರಣದಾಗ ನಾವು ಬ್ಯಾಟಿಂಗ್ ಅಷ್ಟೊಂದು ಕ್ಲಿಕ್ ಆಗಿಲ್ಲ ಅಂತ ಹೇಳಬೇಕು. ನಾವು ಆಡಿರೋದು ಒಂದೇ ಪಂದ್ಯ, 3 ಪಂದ್ಯ ಆಡಿದ್ರು ಕೂಡ, 3 ಮ್ಯಾಚ್ ಆಡಿದ್ರು ಕೂಡ, ಆದರೆ ನಾವು ಆಡಿರೋದು ಒಂದೇ ಪಂದ್ಯ ಕ್ಲೀನಾಗಿ 50 ಕಂಪ್ಲೀಟ್ ಮಾಡೋದು. ಇನ್ನು ಉಳಿದಂಥ 2 ಪಂದ್ಯ ಮಳೆ ಬಂದು ನಿಂತು ಕಾರಣದಾಗಿ ನಮ್ಮ ಬ್ಯಾಟಿಂಗ್ ಏನಪ್ಪ ಅಷ್ಟೊಂದು ಕ್ಲಿಕ್ ಆಗಿಲ್ಲ. ಇನ್ನೂ ಕೂಡ ಏನಾರ ಪೂರ್ಣಗೊಂಡಿತ್ತು ಅಂತಂದರೆ ಆಫ್ಘಾನಿಸ್ತಾನ ನಮಗೆ ಒಳ್ಳೆ ಫೈಟ್ ಕೊಡೋದಂತ ಸ್ಮಿತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಆಫ್ಘಾನಿಸ್ತಾನ ಆಸ್ಟ್ರೇಲಿಯಾ ತಂಡಕ್ಕೆ ಫೈಟ್ ಕೊಡೋದಾ ಇಲ್ವಾ ಅಂತ ಕಮೆಂಟ್ ಮಾಡಿ ಗುರು. ಈ ಮಾಹಿತಿ ಇಷ್ಟ ಆಯಿತು ವಿಡಿಯೋ ಒಂದು ಲೈಕ್ ಮಾಡಿ, ಮರಿದಲ್ಲೇ ಲೈಕ್ ಮಾಡಿ, ಮತ್ತು ನಿಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ಶೇರ್ ಮಾಡಿ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್. ಸಿ ಯು ಸೋನ್. ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೋನ್. ಟಾಟಾ ಬಾಯ್ ಬಾಯ್.